ಕೋಗಿಲು ಬಳಿ ಅಕ್ರಮ ಗುಡಿಸಲು ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಗಿಲು ಲೇಔಟ್ನಲ್ಲಿ ನಿವಾಸಿಗಳ ದಾಖಲಾತಿಯನ್ನ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ. ದಾಖಲಾತಿಯನ್ನ ಪರಿಶೀಲಿಸಿ ವರದಿಯನ್ನ ನೀಡುವಂತೆ ಡಿಸಿ ತಿಳಿಸಿದ್ದಾರೆ. ಕೋಗಿಲು ಬಳಿ ಅಕ್ರಮ ಗುಡಿಸಲು ತೆರವು ಪ್ರಕರಣ, ಕೋಗಿಲು ಲೇಔಟ್ನಲ್ಲಿ ನಿವಾಸಿಗಳ ದಾಖಲಾತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ದಾಖಲಾತಿ ಪರಿಶೀಲಿಸಿ ವರದಿಯನ್ನ ನೀಡುವಂತೆ ಇದೀಗ ಡಿಸಿ ತಿಳಿಸಿದ್ದಾರೆ. 26 ಜನರ ಮಾಹಿತಿಯನ್ನ ಕಲೆ ಹಾಕಲು ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಆ ಮೇರೆಗೆ ಇದೀಗ ದಾಖಲಾತಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು. ಯಲಹಂಕ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗುತ್ತೆ. 26 ಜನರ ದಾಖಲೆಗಳನ್ನ ಯಲಹಂಕ ಪೊಲೀಸರು ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಕೋಗಿಲು ಲೇಔಟ್ನಲ್ಲಿ ನಿವಾಸಿಗಳ ದಾಖಲಾತಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ರು, ಗುಡಿಸಲನ್ನ ಕಟ್ಕೊಂಡಿದ್ರು ಅಂತ ಹೇಳಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ಕೆಲವೊಂದಷ್ಟು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಆಗಿರಬಹುದು, ಎಲ್ಲರೂ ಕೂಡ ಭರವಸೆಯನ್ನ ಕೊಟ್ಟು ಬಂದಿದ್ರು. ಯಾರೆಲ್ಲ ಮನೆಗಳನ್ನ ಕಳ್ಕೊಂಡಿದ್ದಾರೆ, ನಿಜವಾಗ್ಲೂ ನಿರಾಶ್ರಿತರಿದ್ದಾರೆ, ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟು ಬಂದಿದ್ರು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಸುತ್ತಿನ ಚರ್ಚೆಗಳು, ಸಭೆಗಳು ಆದ ನಂತರ ಇದೀಗ ಕೋಗಿಲು ಲೇಔಟ್ನಲ್ಲಿ ನಿವಾಸಿಗಳ ದಾಖಲಾತಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಹೋಗಿದ್ದಾರೆ ಪೊಲೀಸರು ಕೂಡ. ಪ್ರತಿಯೊಬ್ಬರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾವಾಗಿನಿಂದ ಅಲ್ಲಿ ವಾಸವನ್ನ ಮಾಡ್ತಿದ್ದಾರೆ, ಎಷ್ಟು ಜನ ಇದ್ದಾರೆ ಒಂದು ಮನೆಯಲ್ಲಿ, ಮಕ್ಕಳೆಷ್ಟು ಜನ ಇದ್ದಾರೆ, ವೃದ್ಧರೆಷ್ಟು ಜನ ಇದ್ದಾರೆ, ಟೋಟಲ್ ಆಗಿ ಎಷ್ಟು ಜನ ಇರುವಂತದ್ದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇರುವಂತದ್ದು. ಕೋಗಿಲಿನಲ್ಲಿ ವಾಸವಿದ್ದರೆಲ್ಲರಿಗೂ ಕೂಡ ಇದೀಗ ದಾಖಲಾತಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಓರ್ವ ಮಾತ್ರ ಮುಂಬೈ ಮೂಲದವನೆಂದು ಇದೀಗ ವರದಿಯನ್ನ ತಯಾರಿ ಮಾಡಲಾಗಿದೆ. ಉಳಿದವರು ಹೆಗಡೆ ನಗರ, ಕೋಗಿಲು ಭಾಗದಲ್ಲಿ ವಾಸಿಸಿರುವ ಜನ. ಜಂಟಿ ಪೊಲೀಸ್ ಆಯುಕ್ತರಿಗೆ ಮಾಹಿತಿಯನ್ನ ಸಲ್ಲಿಸಿದ್ದಾರೆ ಯಲಹಂಕ ಇನ್ಸ್ಪೆಕ್ಟರ್. ಪರಿಶೀಲನೆಯನ್ನ ನಡೆಸಿ ಡಿಸಿಗೆ ವರದಿಯನ್ನ ನೀಡಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು. ಈ ವೇಳೆ ಅಲ್ಲಿ ವಾಸವಿದ್ದವರೆಲ್ಲರೂ ಕೂಡ ಸ್ಥಳೀಯರೇ ಅನ್ನೋದು ಪತ್ತೆಯಾಗಿದೆ. ಇದೀಗ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ ನಂತರ ಅಲ್ಲಿರುವಂತವರು ಸ್ಥಳೀಯರೇ ಅನ್ನುವಂತಹ ಮಾಹಿತಿ ಕೂಡ ದೊರಕಿರುವಂತದ್ದು. ಓರ್ವ ಮಾತ್ರ ಮುಂಬೈ ಮೂಲದವನೆಂತ ಇದೀಗ ವರದಿಯನ್ನ ತಯಾರು ಮಾಡಲಾಗಿದೆ. ಉಳಿದವರೆಲ್ಲರೂ ಕೂಡ ಹೆಗಡೆ ನಗರ, ಕೋಗಿಲು ಭಾಗದಲ್ಲಿ ಇರುವಂತಹ ನಿವಾಸಿಗಳೇ. ಜಂಟಿ ಪೊಲೀಸ್ ಆಯುಕ್ತರಿಗೆ ಮಾಹಿತಿಯನ್ನ ಸಲ್ಲಿಸಿದ್ದಾರೆ ಯಲಹಂಕ ಇನ್ಸ್ಪೆಕ್ಟರ್. ಪರಿಶೀಲನೆಯನ್ನ ನಡೆಸಿ ಡಿಸಿಗೆ ವರದಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ನೀಡಿರುವಂತದ್ದು. ಈ ವೇಳೆ ಅಲ್ಲಿ ವಾಸವಿದ್ದವರೆಲ್ಲರೂ ಕೂಡ ಸ್ಥಳೀಯರೇ ಅನ್ನೋದು ಪತ್ತೆಯಾಗಿದೆ. ಯಲಹಂಕ ಪೊಲೀಸರಿಂದ ಇದೀಗ ಅಲ್ಲಿ ಪರಿಶೀಲನೆಯನ್ನ ಮಾಡಲಾಯಿತು. ಪ್ರತಿಯೊಬ್ಬರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅವರು ಆ ಸ್ಥಳದಲ್ಲಿ ಎಷ್ಟು ವರ್ಷದಿಂದ ಇದ್ರು, ಎಲ್ಲಿಂದ ಬಂದಿದ್ರು, ಮೂಲತಃ ಎಲ್ಲಿಯವರು ಅವರು, ಪ್ರತಿಯೊಂದು ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ವರದಿಯನ್ನ ಕೂಡ ತಯಾರು ಮಾಡಲಾಗಿದೆ. ಓರ್ವ ಮಾತ್ರ ಮುಂಬೈ ಮೂಲದವನು ಅಂತ ತಿಳಿದು ಬಂದಿರುವಂತದ್ದು. ಮಿಕ್ಕೆಲ್ಲಾ ನಿವಾಸಿಗಳು ಕೂಡ ಅಲ್ಲಿ ಸ್ಥಳೀಯರೇ ಆಗಿದ್ದಾರೆ. ಹಾಗಾಗಿ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಿಕೊಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುವಂತದ್ದು. ಈ ಸಂದರ್ಭದಲ್ಲಿ ಯಲಹಂಕ ಪೊಲೀಸರಿಂದ ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಭರವಸೆಯ ಮೇರೆಗೆ ಇದೀಗ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡಿರುವಂತದ್ದು. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಯಾರೆಲ್ಲ ನಿಜವಾಗ್ಲೂ ಅಲ್ಲಿ ನಿರಾಶ್ರಿತರಿದ್ದಾರೆ, ಎಷ್ಟು ವರ್ಷದಿಂದ ಇದ್ರು, ಏನೆಲ್ಲ ಮಾಡ್ಕೊಳ್ತಾ ಇದ್ದಾರೆ, ಜೊತೆಯಲ್ಲಿ ಎಷ್ಟು ವರ್ಷದಿಂದ ಅಲ್ಲಿ ಮನೆಯನ್ನ ಕಟ್ಟಿದ್ದಾರೆ, ಯಾವ ಕುಲಕಸಬನ್ನ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗಿದೆ. ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಿಂದ ಬಂದಿದ್ರು ಅವರು, ಇಲ್ಲಿ ಯಾರ ಸಂಪರ್ಕದಲ್ಲಿದ್ದಾರೆ, ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ದಾಖಲೆಗಳನ್ನ ಯಲಹಂಕ ಪೊಲೀಸರು ಪರಿಶೀಲನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಓರ್ವ ಮಾತ್ರ ಮುಂಬೈ ಮೂಲದವನು ಅಂತ ತಿಳಿದು ಬಂದಿರುವಂತದ್ದು. ಮಿಕ್ಕೆಲ್ಲರೂ ಕೂಡ ಅಲ್ಲಿ ಸ್ಥಳೀಯರೇ ಆಗಿದ್ದಾರೆ. ಸ್ಥಳೀಯರು ಅನ್ನೋದು ಪತ್ತೆಯಾಗಿದೆ. ಕೋಗಿಲು ಲೇಔಟ್ನಲ್ಲಿ ನಿವಾಸಿಗಳ ದಾಖಲಾತಿ ಪರಿಶೀಲನೆ ಮಾಡಿದ ನಂತರ ಬಂದಿರುವಂತಹ ಮಾಹಿತಿ ಇದು. ಈಗಾಗಲೇ ವರದಿಯನ್ನ ಕೂಡ ಸಿದ್ಧ ಮಾಡಲಾಗ್ತಾ ಇದೆ. ಡಿಸಿ ಇದರ ಕುರಿತಾಗಿ ಜಿಲ್ಲಾಧಿಕಾರಿಗಳು ಮನವಿಯನ್ನ ಮಾಡಿದ್ರು, ಆದೇಶವನ್ನು ಹೊರಡಿಸಿದ್ರು. ಹಾಗಾಗಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ದಂಥದ್ದು. ಯಲಹಂಕ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಹಲವು ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕಿರುವಂತದ್ದು. 26 ಜನರ ದಾಖಲೆಗಳನ್ನ ಯಲಹಂಕ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆ ಒಂದು ದಾಖಲೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ.
ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗಿದೆ. ಕೋಗಿಲು ನಿವಾಸಿಗಳ ದಾಖಲೆಗಳನ್ನ ಪರಿಶೀಲನೆ ಮಾಡಿರುವಂತದ್ದು ಜಿಲ್ಲಾಧಿಕಾರಿಗಳು ಈ ಕುರಿತಾಗಿ ಆದೇಶವನ್ನ ಹೊರಡಿಸಿದ್ರು. ಆದೇಶದ ಮೇರೆಗೆ ಈಗ ಎಲ್ಲಾ 26 ಜನರ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಲಾಗಿದೆ.